ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರಿ, ಇವತ್ತು ಕಂಟಿನ್ಯೂಷನ್ ಆಫ್ ದ ಲ್ಯಾಂಡ್ ಸರ್ವೆ, ದಟ್ ಈಸ್ ನಥಿಂಗ್ ಬಟ್ ಫಿಸಿಕ್ಸ್ ಕ್ಲಾಸಸ್. ಯಾವುದು ಫಿಸಿಕ್ಸ್ ಕ್ಲಾಸಸ್ಸಲ್ಲಿ ನೋಡಿ, ಲ್ಯಾಂಡ್ ಸರ್ವೇಯರ್ಗೆ ನಾನು ಈಗಾಗಲೇ ಹಲವಾರು ವೀಡಿಯೋಸನ್ನು ಮಾಡಿದ್ದೀನಿ ಗೈಸ್. ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸ್ ಎರಡಕ್ಕೂ ನಾನು ಮಾಡ್ತಾ ಇದ್ದೀನಿ. ಸೊ ಮ್ಯಾಥಮೆಟಿಕ್ಸ್ ಹಲವಾರು ವೀಡಿಯೋಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ ಕೇಸ್ ನೋಡಿಲ್ಲ ಅಂತಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ದಯಮಾಡಿ ಅದನ್ನು ವಾಚ್ ಮಾಡಿ. ಆ್ಯಂಡ್ ಫಿಸಿಕ್ಸ್ ಬಂದಾಗ ಫಿಸಿಕ್ಸಲ್ಲಿ ಆಲ್ರೆಡಿ ಯೂನಿಟ್ 1 ಮುಗಿದಿದೆ ಗೈಸ್. ಸೊ ಫಸ್ಟ್ ಯೂನಿಟ್ ಮುಗಿಸಿದ್ದೀನಿ ಮ್ಯಾಗ್ನೆಟಿಸಮ್ ಬಗ್ಗೆ. ಈಗ ಫಿಸಿಕ್ಸ್ ಕ್ಲಾಸಸ್ಸು ಮ್ಯಾಗ್ನೆಟಿಸಮ್ ಅಲ್ಲ, ಈಗ ಎಲೆಕ್ಟ್ರಿಸಿಟಿ ಬಗ್ಗೆ ನಾವು ನೋಡೋಣ ಅಂತ. ಮ್ಯಾಗ್ನೆಟಿಸಮ್ ಮುಗೀತು, ದಿಸ್ ಪಾರ್ಟ್ ಈಸ್ ಕಂಪ್ಲೀಟೆಡ್. ಈಗ ಎಲೆಕ್ಟ್ರಿಸಿಟಿ ಬಗ್ಗೆ ನೋಡೋಣ. ಸೊ ಯಾರ್ಯಾರು ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದೀರಾ, ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋ ಆಫ್ ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಬೇರೆ ಹಲವಾರು ವಿಡಿಯೋಸ್ ಆಗಿರ್ಬೋದು, ನೋಟಿಫಿಕೇಶನ್ಸ್ ಆಗಿರ್ಬೋದು, ಅದರ ರಿಲೇಟೆಡ್ ಮಾಹಿತಿ ಆಗಿರ್ಬೋದು, ಆ್ಯಂಡ್ ಇನ್ಸ್ಟ್ಯಾಂಟ್ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗೂ ನಿಮಗೂ ಅದೇ ಥರ ಗೊತ್ತಾಗಬೇಕು ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ತಲುಪುತ್ತೆ ಗೈಸ್. ಓಕೆ, ಆ್ಯಂಡ್ ವಿತೌಟ್ ಎನಿ ಡಿಲೇ ನಾವು ಕ್ಲಾಸನ್ನು ಕಂಟಿನ್ಯೂಷನ್ ಮಾಡೋಣ ಅಂತ. ಸೊ ಯಾರ್ಯಾರು ನನ್ನ ಹಳೆ ವೀಡಿಯೋಸ್ನ ವಾಚ್ ಮಾಡಿಲ್ಲ, ದಯಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೈಸ್. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಲವಾರು ಜನ ಕೇಳಿದ್ದಾರೆ, ಸರ್ ನಾನು ಮ್ಯಾಥ್ಸ್ ವೀಡಿಯೋಸ್ ನೋಡಿಲ್ಲ, ಎಲ್ಲೂ ಇಟ್ಟಿದ್ದೀರಾ, ಹಾಗೂ ಫಿಸಿಕ್ಸ್ ವೀಡಿಯೋಸ್ ವಾಚ್ ಮಾಡಿಲ್ಲ, ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೈಸ್ ಲಿಂಕ್ನ. ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯು ಬೆಟರ್ ವಾಚ್ ಆಲ್ ದ ವೀಡಿಯೋಸ್, ಓಕೆ, ವಿತೌಟ್ ಎನಿ ಸ್ಕಿಪ್. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಬಿಗಿನ್ ದ ಕ್ಲಾಸ್. ವೆರಿ ಇಂಟ್ರೆಸ್ಟಿಂಗ್ ವಾಟ್ ಈಸ್ ಅಬೌಟ್ ಎಲೆಕ್ಟ್ರಿಸಿಟಿ, ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ದ ಕಮಿಂಗ್ ಟುವರ್ಡ್ಸ್ ದ ಟಾಪಿಕ್ ಆ್ಯಂಡ್ ದ ಸಿಲೆಬಸ್. ಆ್ಯಕ್ಚುಲಿ KPSC ಅವರು ಕೊಟ್ಟಿರೋಂಥ ಸಿಲೆಬಸ್ ಪ್ರಕಾರ ನೋಡಿದ್ರೆ ನೋಡಿ, ಫಿಸಿಕ್ಸಲ್ಲಿ ಅದು ಎಲೆಕ್ಟ್ರಿಸಿಟಿನಲ್ಲಿ ಫಸ್ಟ್ ಏನು ಕೇಳಿದರೆ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಕೇಳಿದ್ದಾರೆ ಗೈಸ್. ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ನಾನು ಇಲ್ಲಿ ಜಸ್ಟ್ ಬ್ರೀಫಾಗಿ ಹೇಳ್ತೀನಿ, ಆ ನಂತರ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ ಅಂತ. ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತಂದರೆ ಏನು? ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿಯಲ್ಲಿ ಅವ್ರು ಕೇಳಿರೋದೇನು ಎಲೆಕ್ಟ್ರಿಕ್ ಪವರ್. ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ತುಂಬ ಬರುತ್ತೆ ಗೈಸ್. ಏನು ವೋಲ್ಟೇಜ್ ಬರುತ್ತೆ, ಕರೆಂಟ್ ಬರುತ್ತೆ, ಇಂಪಿಡೆನ್ಸ್ ಬರುತ್ತೆ, ಓಕೆ, ಫ್ರೀಕ್ವೆನ್ಸಿ ಬರುತ್ತೆ, ಹಾಗೂ ಹಲವಾರು ಹಾರ್ಮೋನಿಕ್ ಕಾಂಪೊನೆಂಟ್ಸ್ ಬರುತ್ತೆ. ಓಕೆ, ಆ್ಯಂಡ್ ವೇರಿಯಸ್ AC ಪ್ಯಾರಾಮೀಟರ್ಸ್ ಹಾಗೂ DC ಪ್ಯಾರಾಮೀಟರ್ಸು ಬರ್ತವೆ. ಓಕೆ, ಏನು ಹೀಗಂದರೆ AC ಅಂದರೆ ಏನು, DC ಅಂದರೆ ಏನು? ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ, ಇದರಿಂದ DC ಕರೆಂಟ್ ಅಂತ ಕರಿತೀವಿ. ಸೊ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿನಲ್ಲಿ ವೋಲ್ಟೇಜು, ಕರೆಂಟು, ಇಂಪಿಡೆನ್ಸು, ಫ್ರೀಕ್ವೆನ್ಸಿ ಹಾಗೂ ಹಾರ್ಮೋನಿಕ್ಸು, ಪವರ್ ಫ್ಯಾಕ್ಟರು, ಓಕೆ, ಪವರ್ ಫ್ಯಾಕ್ಟರ್ ಹಾಗೂ ವೇರಿಯಸ್ ಅದರ್ ಸಿಸ್ಟಮ್ಸು ಆ್ಯಂಡ್ ಥಿಂಗ್ಸ್ನ ನಾವು ನೋಡ್ತೀವಿ. ಸೊ ಈಗ ಅದರಲ್ಲಿ ಅವ್ರು ಕೇಳಿರೋದನ್ನು ಎಲೆಕ್ಟ್ರಿಕ್ ಪವರ್, ಅದರ ಯೂನಿಟ್ಸ್ ಆಫ್ ಎಲೆಕ್ಟ್ರಿಕ್ ಪವರ್ ಯಾವ್ದ್ಯಾವ್ದು ಬರುತ್ತೆ ಅನ್ನೋದು ಸ್ಪೆಸಿಫಿಕ್ ಆಗಿ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಕೇಳಿದ್ದಾರೆ. ಸೊ ಅದನ್ನು ಪವರ್ ಅಂತಂದರೆ ಏನಿಲ್ಲ ಗೈಸ್, ಪವರ್ ಅಂತಂದರೆ ಏನು? ಸಮ್ ಎನರ್ಜಿ ಇರುತ್ತೆ. ಓಕೆ, ನಿಮ್ಮ ಹತ್ರ ಏನು ಇರುತ್ತೆ? ಪವರ್ ಅಂತಂದರೆ ನಥಿಂಗ್ ಬಟ್ ನಿಮ್ಮ ಹತ್ರ ಎನರ್ಜಿ ಇರುತ್ತೆ, ಆ ಎನರ್ಜಿನ ಸಮ್ ಟೈಮ್ ತನಕ ಯೂಟಿಲೈಸ್ ಮಾಡ್ಕೊಂಡು ಅದು ಒಂದು ಪವರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಹಲವಾರು ಡಿವೈಸಸ್ನ ನೋಡಿರ್ತೀರಾ, ಏನು ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ನಾವು ಅದನ್ನು. ಡೊಮೆಸ್ಟಿಕ್ ಪ್ರಾಡಕ್ಟ್ಸ್, ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ಅಂತ ಕರಿಬೋದು, ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಅಪ್ಲಿಯನ್ಸಸ್. ಫಾರ್ ಎಕ್ಸಾಂಪಲ್ ಹೇರ್ ಡ್ರೈಯರ್ ಇರ್ಬೋದು, ಇದು ಸಣ್ಣ ಡಿವೈಸ್ ಆಯಿತು. ಹೇರ್ ಡ್ರೈಯರ್ ಅನ್ನೋದು ಸಣ್ಣ ಡಿವೈಸ್ ಆಯಿತು. ಈಗ TV ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಆ ಫ್ರಿಡ್ಜ್ನ ನಾವು ಫ್ರಿಡ್ಜ್ ಅಂತ ಕಲಿಯಲ್ಲ, ರೆಫ್ರಿಜರೇಟರ್ ಅಂತ ಕರಿತೀವಿ. ಫ್ಯಾನ್ಸ್ ಆಗಿರ್ಬೋದು, ಟೇಬಲ್ ಫ್ಯಾನ್ ಆಗಿರ್ಬೋದು, ಸೀಲಿಂಗ್ ಫ್ಯಾನ್ ಆಗಿರ್ಬೋದು, AC ಆಗಿರ್ಬೋದು, ಗೀಸರ್ ಆಗಿರ್ಬೋದು, ಓಕೆ, ವಾಷಿಂಗ್ ಮಷಿನ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ? ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆಗುತ್ತೆ ಗೈಸ್. ಈ ಎಲ್ಲ ಗ್ಯಾಡ್ಜೆಟ್ಸು ನಾವು ಒಂದು ಎಲೆಕ್ಟ್ರಿಕಲ್ ಯೂನಿಟ್ನ ಡಿಫೈನ್ ಮಾಡಿರ್ತೀವಿ, ಅದೇ ಯೂನಿಟಿನ ಹೆಸರು ಪವರ್ ಅಂತೇಳಿ. ಓಕೆ, ಅದ್ರ ಯೂನಿಟ್ನ ಹೆಸರೇನು? ಪವರ್ ಅಂತ ಕರಿತೀವಿ. ಆ ಪವರಿನ ಯೂನಿಟ್ಟು ನೀವು ಕಿಲೋವ್ಯಾಟಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಯೂಶಲಿ ವಿ ಮೆನ್ಷನ್ ಇಟ್ ಇನ್ ಕಿಲೋವ್ಯಾಟ್ಸ್ ಅಥವಾ ವ್ಯಾಟ್ಸ್ ಅಂತಲೂ ಕರಿಬೋದು, WATTS ವ್ಯಾಟ್ಸ್ ಅಥವಾ ವ್ಯಾಟೇಜ್ ಅಂತ ಕರಿತೀವಿ. ಮನೆ ಹೊರಗಡೆ ಹೋಗ್ಬಿಟ್ಟು 0 ವ್ಯಾಟ್ ಬಲ್ಬ್ ತೊಗೊಂಬಾ ಅಂತೇಳಿ, 0 ವ್ಯಾಟ್ ಅಂತಂದರೆ ಅದು ಯೂಶಲಿ 0 ವ್ಯಾಟ್ ಇರೋಲ್ಲ, 6 ವ್ಯಾಟ್ಸು, 3 ವ್ಯಾಟ್ಸು, 4 ವ್ಯಾಟ್ಸ್ ಈ ಥರ ಇರುತ್ತೆ. ಸೊ ಅಷ್ಟು ಕಡಿಮೆ ಇರೋ ವ್ಯಾಟ್ಸ್ನ ನಾವು ಯೂಶಲಿ ಅದು ಏನಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡಲ್ಲ, ಹಾಗಾಗಿ ನಾವು ಅದನ್ನು 0 ವ್ಯಾಟ್ ಅಂತ ಕರಿತೀವಿ ಗ್ಯಾಸ್. ಓಕೆ, ಈಗ ನೆಕ್ಸ್ಟ್ ನೋಡಿ, ಅವ್ರು ಏನು ಕೇಳಿದ್ದಾರೆ? ಪ್ರಾಕ್ಟಿಕಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ. ನೋಡಿ, ಪ್ರಾಕ್ಟಿಕಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಯಾವ್ದ್ಯಾವ್ದು ಬರುತ್ತೆ ಅದನ್ನು ಸಹ ನಾವು ನೋಡಬೇಕಾಗುತ್ತೆ. ಓಕೆ, ಪ್ರಾಕ್ಟಿಕಲ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತಂದರೆ ವೋಲ್ಟೇಜ್, ಪ್ರಾಕ್ಟಿಕಲ್ ವ್ಯಾಲ್ಯೂಸ್ ಯಾವುದು? ವೋಲ್ಟೇಜು, ಕರೆಂಟು, ಇವೆಲ್ಲ ಪ್ರಾಕ್ಟಿಕಲ್ ವ್ಯಾಲ್ಯೂಸ್. ಅದೇ ಥರ ರೆಸಿಸ್ಟೆನ್ಸು, ಇಂಪಿಡೆನ್ಸು, ಅಡ್ಮಿಟೆನ್ಸು, ಸಸೆಪ್ಟೆನ್ಸು, ಪರ್ಮಿಯನ್ಸು, ಓಕೆ, ಪರ್ಮಿಯನ್ಸ್ ಬರುತ್ತೆ. ಹಾಗೂ ನೆಟ್ವರ್ಕಲ್ಲಿ
ಫೀಲ್ಡ್ಸ್ ಇರುತ್ತೆ, ಚಾರ್ಜ್ ಇರುತ್ತೆ, ಟೈಮ್ ಇರುತ್ತೆ, ಇದೆಲ್ಲನೂ ಪ್ರಾಕ್ಟಿಕಲ್ ಯೂನಿಟ್ಸ್ ಆಗಿರುತ್ತೆ ಗೈಸ್. ಈಗ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಿನ ಎಫೆಕ್ಟ್ ಏನೇನು, ಇವಾಗ ಕರೆಂಟ್ ಪಾಸ್ ಆಗ್ತಾ ಇದೆ ಒಂದು ವೈರಲ್ಲಿ ಅಂತಂದ್ರೆ ನಾವು ಏನೆಲ್ಲ ಎಫೆಕ್ಟ್ಸ್ ನೋಡ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ನ ನೋಡ್ಬೋದು, ಅದನ್ನ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಇದರಲ್ಲಿ ಕರೆಂಟ್ ಹೋಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ನ ಸರೌಂಡಿಂಗ್ ಅಲ್ಲಿ ನೋಡ್ಬೋದು, ರೈಟ್. ಈ ಸರೌಂಡಿಂಗ್ ಅಲ್ಲಿ ಯಾವ್ದೋ ನೈಲ್ಸ್ ಏನಾರು ಇಟ್ಟರೆ ಅವೆಲ್ಲ ಒಂದು ಅರೇಂಜ್ಮೆಂಟ್ ಅಲ್ಲಿ ಆರ್ಡರ್ ಅಲ್ಲಿ ಅರೇಂಜ್ ಆಗುತ್ತೆ. ಯಾಕೆ? ಬೇಸ್ಡ್ ಆನ್ ದ ಈ ಸರ್ಕ್ಯುಲರ್ ಫಾರ್ಮೇಶನ್ ಹೇಗಾಗುತ್ತೆ ಅದೇ ಫಾರ್ಮೆಟ್ ಅಲ್ಲೇ ದ ನೈಲ್ಸ್ ವಿಲ್ ಸ್ಟಾರ್ಟ್ ಅಲೈನಿಂಗ್. ಓಕೆ, ಇಲ್ಲಿ ನಾವು ಇನ್ ಕೇಸ್ ಕಂಡಕ್ಟರ್ ಅಲ್ಲಿ ಕರೆಂಟ್ ನ ಪಾಸ್ ಮಾಡಿದಾಗ ಅದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಗಿ ಬರುತ್ತೆ. ಕೆಮಿಕಲ್ ಎಫೆಕ್ಟ್ ಅಂತ ಯಾವಾಗ ಬರುತ್ತೆ? ಒಂದು ಕೆಮಿಕಲ್ ಅಲ್ಲಿ ಕರೆಂಟ್ ನ ಪಾಸ್ ಮಾಡಿದಾಗ, ಒಂದು ಬಾತ್ ಹಾಕ್ಬಿಟ್ಟು ಅದರಲ್ಲಿ ನಾವು ರಾಡ್ಸ್ ನ ಹಾಕಿ ಈ ರಾಡ್ ಮುಖಾಂತರ ನಾನು ಕರೆಂಟ್ ಪಾಸ್ ಮಾಡಿದೆ, ಇದ್ರ ಒಳಗಡೆ ಪಾಸ್ ಆಗಿ ನನಗೆ ಹೀಗೆ ಹೊರಗಡೆ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ, ಓಕೆ, ಹೀಗೆ ಎಂಟ್ರಿ, ಇದ್ರ ಮುಖಾಂತರ ಎಕ್ಸಿಟ್. ಸೊ ಇದೇನಿದೆ ಕೆಮಿಕಲ್. ಈ ಕೆಮಿಕಲ್ ಒಳಗೆ ಯಾವಾಗ ಕರೆಂಟ್ ಹೋಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ, ಆಗ ಅದೇನಾಗುತ್ತೆ, ಅಯಾನ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದು ಕೆಮಿಕಲ್ ಎಫೆಕ್ಟ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ ಗೈಸ್. ಹಾಗೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು? ಹೀಟಿಂಗ್ ಎಫೆಕ್ಟ್ ಅಂತಂದ್ರೆ ಏನಿಲ್ಲ ಗೈಸ್, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಕರೆಂಟ್ ಪಾಸ್ ಆಗಬೇಕಾದಾಗ ಒಂದು ಹೀಟ್ ನ ಪ್ರೊಡ್ಯೂಸ್ ಮಾಡೋದು. ಯಾವಾಗ ಒಂದು ಕಾಯಿಲ್ ಇದೆ, ಈ ಕಾಯಿಲ್ ಅಲ್ಲಿ ಕರೆಂಟ್ ನ ಪಾಸ್ ಮಾಡ್ತೀರಾ, ವೋಲ್ಟೇಜ್ ಕೊಟ್ಬಿಟ್ಟು ಇಲ್ಲಿಂದ ವೋಲ್ಟೇಜ್ ಕೊಟ್ಟಿರ್ತೀರಾ, ಈ ವೋಲ್ಟೇಜ್ ಅಲ್ಲಿ ಏನಾಗುತ್ತೆ, ಈ ವೋಲ್ಟೇಜ್ ಇಂದ ಕರೆಂಟ್ ಫ್ಲೋ ಆಗುತ್ತೆ ಈ ರೆಸಿಸ್ಟರ್ ಅಲ್ಲಿ. ಈ ರೆಸಿಸ್ಟರ್ ಅಂತ ಇಟ್ಕೊಳ್ಳಿ, ರೆಸಿಸ್ಟರ್ ಇದು, ಇಂಡಕ್ಟರ್ ಅಲ್ಲ ರೆಸಿಸ್ಟರ್. ನಾನು ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಇಲ್ಲಿರೋದು ರೆಸಿಸ್ಟರ್ ಅಂತ ಅನ್ಕೊಳ್ಳಿ. ಓಕೆ, ಈ ರೆಸಿಸ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ, ಆ ರೆಸಿಸ್ಟರ್ ಹೀಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಹೀಟ್ ಆಗುವಂತ ಎನರ್ಜಿ ಎಷ್ಟಿರುತ್ತೆ? I²R⁻T ಅಂತ ಇರುತ್ತೆ. ಇದೇನು? ಜೂಲ್ಸ್. ಹೀಟ್ ಎನರ್ಜಿ ಜನರೇಟೆಡ್ ಬಂದ್ಬಿಟ್ಟು, ಹೀಟ್ ಎನರ್ಜಿ ಜನರೇಟೆಡ್ ಬಂದು I²R⁻T ಅಂತ ಕರಿತೀವಿ. ಏನು? ಎಷ್ಟು ಜೂಲ್ಸ್, ಎಷ್ಟು ಜೂಲ್ಸ್ ಆಫ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಕೊಡ್ತು ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಸಹ ಇವು 3 ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಗಿರುತ್ತೆ ಗೈಸ್. ಅದೇ ತರ ಫ್ಯೂಸ್ ಅಂದ್ರೆ ಏನು? ಎಲೆಕ್ಟ್ರಿಕ್ ಫ್ಯೂಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಫ್ಯೂಸ್ ಏನ್ ತರ ಆಕ್ಟ್ ಆಗುತ್ತೆ. ಅದೇ ತರ ಬಲ್ಬ್ ಅಂದ್ರೆ ಏನು? ಎಲೆಕ್ಟ್ರಿಕ್ ಬಲ್ಬ್. ಬಲ್ಬ್ ಅಂದ್ರೆ ಏನು? ಇನ್ಕ್ಯಾಂಡಿಸೆಂಟ್ ಬಲ್ಬ್ ಕೇಳ್ತಿದಾರ ಅವರು, ಮೆರ್ಕುರಿ ಬಲ್ಬ್ ಅಂತ ಲ್ಯಾಂಪ್ ಅಂತ ಕರಿತೀವಿ. ಬಲ್ಬ್ ಅಂದ್ರೆ ಏನಿಲ್ಲ, ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅಷ್ಟೇ. ಇಲ್ಲಿ ಪಾಸಿಟಿವ್, ನೆಗೆಟಿವ್, ಈ ತರ ಇರುತ್ತೆ ಗಾಸ್. ಇದು ಬಲ್ಬ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ಬಲ್ಬ್ ಅಥವಾ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅಂತ ಕರಿಬಹುದು. ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಏನೇನಿದೆ, ಆ ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿನಲ್ಲಿ ಎಷ್ಟು ರಕ ನಾವು ಡಿವೈಡ್ ಮಾಡ್ಬೋದು. ಒಂದು ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿಯಲ್ಲಿ ರಿನ್ಯೂವಬಲ್ ಅಂತಾನೂ ಬರುತ್ತೆ ಹಾಗೂ ನಾನ್ ರಿನ್ಯೂವಬಲ್ ಬರುತ್ತೆ. ಬಟ್ ಇದ್ರಲ್ಲಿ ಅವ್ರು ಕೇಳಿರೋದು ಯಾವುದು? ಎಲೆಕ್ಟ್ರಿಕ್ ಸೆಲ್, ಡ್ರೈ ಸೆಲ್. ಇವೆರಡು ಯಾವ ಟೈಪ್? ಎಲೆಕ್ಟ್ರಿಕ್ ಸೆಲ್, ಡ್ರೈ ಸೆಲ್ ಇವೆರಡು ನಿಮಗೆ ಪ್ರೈಮರಿ ಸೆಲ್ಸ್ ಆಗಿರುತ್ತೆ ಗೈಸ್. ಏನು? ಪ್ರೈಮರಿ ಸೆಲ್ಸ್. ಸೆಕೆಂಡರಿ ಸೆಲ್ಸ್ ಅಂತ ಕರೆಯಲ್ಲ, ಯಾಕಂದ್ರೆ ದಿಸ್ ಆರ್ ನಾನ್ ರೀಚಾರ್ಜಬಲ್ ಸೆಲ್ಸ್ ಆಗಿರುತ್ತೆ. ಓಕೆ, ಅದೇ ತರ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಇದೊಂದು ಟೈಪ್ ಆಫ್ ಫೋರ್ಸ್ ವಿಚ್ ಸ್ಟಾರ್ಟ್ಸ್ ಮೂವಿಂಗ್ ಎಲೆಕ್ಟ್ರಾನ್ಸ್. ಇದು ಕಂಡಕ್ಟರ್ ಅಂತ ಅಂದ್ಮೇಲೆ ಏನಿರುತ್ತೆ, ಒಳಗಡೆ ಎಲೆಕ್ಟ್ರಾನ್ಸ್ ಇರ್ತವೆ. ಈ ಎಲೆಕ್ಟ್ರಾನ್ ಹಾಗೆ ಸುಮ್ಮನೆ ಮೂವ್ ಆಗುತ್ತಾ? ಮೂವ್ ಆಗಲ್ಲ. ಅದಕ್ಕೆ ನಾವ್ ಏನ್ ಕೊಡ್ಬೇಕು? ಒಂದು ಫೋರ್ಸ್ ಕೊಡಬೇಕು. ಆ ಫೋರ್ಸಿನ ಮೀನಿಂಗ್ ವೋಲ್ಟೇಜ್. ಆ ವೋಲ್ಟೇಜ್ ಕೊಟ್ಟಾಗ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಮೂವ್ ಆಗೋದು ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಯಾವ ಚಾರ್ಜ್? ನೆಗೆಟಿವ್ಲಿ ಚಾರ್ಜ್. ಸೊ ಇಲ್ಲಿ ಕರೆಂಟ್ ಈ ವೋಲ್ಟೇಜ್ ಕೊಟ್ಟಾಗ ಏನಾಗುತ್ತೆ, ಇದು ಮೂವ್ ಆಗೋದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಎಲೆಕ್ಟ್ರಾನ್ಸ್ ಈ ತರ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದು ಸ್ಟಾರ್ಟ್ ಆಗುತ್ತೆ. ವೆನ್ ಎಲೆಕ್ಟ್ರಾನ್ಸ್ ಟೆಂಡ್ಸ್ ಟು ಮೂವ್ ಇನ್ ಎ ಸರ್ಕ್ಯೂಟ್, ಅವಾಗ ನಮಗೆ ಕರೆಂಟ್ ಅಂತ ಕರಿತೀವಿ. ಓಕೆ, ಈ ಪರ್ಟಿಕ್ಯುಲರ್ ಬೇಸಿಕ್ ಟರ್ಮ್ಸ್ ನಿಮಗೆ ಗೊತ್ತಿರಲಿ. ಸೊ ನಾವು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ದ ಈಚ್ ಅಂಡ್ ಇಂಡಿವಿಜುವಲ್ ಟಾಪಿಕ್. ಸೊ ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸೊ ಈಗ ನಾನೇನು ಹೇಳ್ತೀನಿ ಅಂತಂದ್ರೆ, ನೀವು ಯಾರ್ಯಾರು ನನ್ನ ಚಾನಲ್ನ ಕೊನೆ ತನಕ ವಾಚ್ ಮಾಡಿದ್ದೀರಾ, ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಮ ಡೌಟ್ಸ್ ಏನಿದು, ಕ್ವಶನರೀಸ್ ಏನಿದು, ಪ್ಲೀಸ್ ಪೋಸ್ಟ್ ಮಾಡಿ ಗೈಸ್. ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಹಾಕಿ, ಸೊ ದಟ್ ಐ ವಿಲ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್ ಆ್ಯಂಡ್ ಪೋಸ್ಟ್ ಇಟ್ ಇನ್ ದ ಯೂಟ್ಯೂಬ್ ಚಾನಲ್. ಅದಾದ ನಂತರ ನೀವು ಮೊದಲಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಲೈಕ್ ಆಗಿದ್ರೆ, ನಾನು ಹೇಳುತ್ತಿರುವಂಥ ಕಂಟೆಂಟ್ ನಿಮಗೆ ಲೈಕ್ ಆಗಿದೆ, ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫಾರ್ ಬೆಟರ್ ರೀಚ್. ಓಕೆ, ಸೊ ಲೈಕ್ ಮಾಡೋದ್ರಿಂದ ನನಗೂ ಒಂದು ಖುಷಿ ಸಿಗುತ್ತೆ. ಸೊ ನೀವು ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಾನು ಖುಷಿ ಪಡ್ತೀನಿ, ಹಾಗೂ ಅದೇ ನನಗೆ ಮೋಟಿವೇಟ್ ಮಾಡುತ್ತೆ ಗೈಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.
ಆ್ಯಂಡ್ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಎಕ್ಸಾಮ್ನ ಚೆನ್ನಾಗಿ ಮಾಡಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.